ಹಾಯ್ ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇದು ಕಂಟಿನ್ಯೂಷನ್ ವ್ಲಾಗು. ನೋಡಿ ಎಷ್ಟು ಚೆನ್ನಾಗಿ ಸೂರ್ಯೋದಯ ಆಗ್ತಿದೆ. ತುಂಬ ದಿನಗಳಾದ ಮೇಲೆ ಸೂರ್ಯೋದಯನ ನೋಡ್ತಿರೋದು ಮೀನ್ಸ್ ಇಷ್ಟೊಂದು ನೀಟಾಗಿ ನೋಡ್ತಿರೋದು, ಇಷ್ಟು ಚೆನ್ನಾಗಿ ನೋಡ್ತಿರೋದು. ಏನಕ್ಕೆ ಅಂದರೆ ಊರಲ್ಲಿದ್ದಾಗ ಅದು ನಾವು ಹೊರಗಡೆ ಬಂದರೆ ಗೊತ್ತಾಗುತ್ತೆ ಸೂರ್ಯೋದಯ ಆಗ್ತಿರೋದು, ಮರ ಗಿಡ ನಮ್ಮ ಮಾಡಿ ಮೇಲೆ ಹತ್ತಿದ್ರೆ ನೀಟಾಗಿ ಕಾಣುತ್ತೆ. ಬಟ್ ಈಗ ಬೆಂಗಳೂರಲ್ಲಿರೋದ್ರಿಂದ, ಅದು ಬೆಂಗಳೂರಲ್ಲಿ ನಾವಿರೋ ಮನೆ ಹತ್ರ ಅಂತೂ ಸೂರ್ಯೋದಯ ನಮಗೆ ಅಷ್ಟೊಂದು ನೀಟಾಗಿ ಕಾಣಲ್ಲ. ಏನಕ್ಕೆ ಅಂದರೆ ಎಲ್ಲ ಬಿಲ್ಡಿಂಗು ಅಡ್ಡ ಇದ್ದಾವೆ. ನಿಮಗೆಲ್ಲ ಗೊತ್ತಿರೋ ಥರನೇ ಬಿಲ್ಡಿಂಗ್ಸ್ ಎಲ್ಲ ಅಡ್ಡ ಇರುತ್ತೆ. ಅದು ಯಾವಾಗ ಸೂರ್ಯೋದಯ ಆಗುತ್ತೋ, ಅದೆಷ್ಟು ಬೆಳಕು ಬರುತ್ತೋ ಗೊತ್ತಿಲ್ಲ. ಇಲ್ಲಿ ಬಂದ್ವಿ ದೇವಸ್ಥಾನದ ಹತ್ರ. ನೋಡಿ ಇನ್ನೂ ಏನೂ ರೆಡಿ ಆಗಿಲ್ಲ, ಇನ್ನು ಪುರೋಹಿತರೆ ಬಂದಿಲ್ಲ. ನಾವು ಬೇಗ ಬಂದುಬಿಟ್ಟಿದ್ದೀವಿ. ಅಂದರೆ ನಾವು ಪಕ್ಕದ ಊರಿಂದ ಬರಬೇಕಿತ್ತಂದರೆ ಬೇರೆ ಊರಿಂದ ಬರಬೇಕಾಗಿದ್ದ ರೀಸನ್ನಿಂದ ನಾವು ಬೇಗ ಹೊರಟು ಬಂದಿದ್ದೀವಿ. ಇದು ಗಣಪತಿ ನೋಡಿ, ನಮ್ಮ ಮುದ್ದು ಗಣಪ, ನನ್ನ ಫೇವ್ರೇಟ್ ಗಣಪ. ಇದು ಪಾತಲಿಂಗೇಶ್ವರ ಸ್ವಾಮಿ. ನಿಜವಾಗ್ಲೂ ತುಂಬಾ ಪವರ್ಫುಲ್. ಇದು ಮೂಲ ದೇವರು. ನಮ್ಮ ತಾತ ಅಜ್ಜಿ ಇದ್ದಾಗಲಿಂದನೂ ಈ ದೇವರಂತೂ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದರೆ ತುಂಬ ಹೆದರ್ಕೋತಿದ್ವಿ ಅಂದರೆ ನಮ್ಮ ಅಜ್ಜಿಯವ್ರು ಹೇಳೋರು, ಈ ದೇವರು ಹಂಗೆ ಹಿಂಗೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತ. ಗೊತ್ತಲ್ವ ನಿಮಗೆ, ಅವರು ಸ್ಟೋರಿಗಳು ಹೇಳ್ತಿದ್ದೆಲ್ಲ ಕೇಳಿಸ್ಕೊಂಡು ಏನಾಗ್ಬಿಡುತ್ತೋ ಅನ್ನೋ ಥರ. ನಿಜವಾಗ್ಲೂ ಅವಾಗಿಂದು ಜನ್ರೇಷನ್ ಹಾಗಿತ್ತು. ನಿಜವಾಗ್ಲೂ ಅಷ್ಟೇ ಭಕ್ತಿನೂ ಇತ್ತು ಆವಾಗಿನ ಜನಕ್ಕೆ, ಅಷ್ಟೇ ನಂಬ್ತಿದ್ರು ಕೂಡ. ಈಗಿನ ಜನ್ರೇಷನ್ ಹೆಂಗಿದೆ ಅಂದರೆ ಇವತ್ತು ಇಲ್ಲಿ ನಂಬ್ತಾರೆ ಮತ್ತು ಮುಂದೆ ಹೋಗ್ಬಿಟ್ಟು ಹೌದಾ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ನಮ್ಮ ಜನ್ರೇಷನ್ ನಿಜವಾಗ್ಲೂ ಹಾಗಿರಲಿಲ್ಲ. ತುಂಬಾ ದೇವರು ಭಕ್ತಿ ಮತ್ತು ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಗೌರವ ಇರ್ತಿತ್ತು. ನಿಜವಾಗ್ಲೂ ಅದು ತುಂಬ ಚೆನ್ನಾಗಿರ್ತಿತ್ತು. ಮತ್ತು ಇದು ಸೌಂಡ್ ನೋಡಿದ್ದೀರಾ, ಅದು ನಮ್ಮ ಕಡೆ ತೆಲುಗುಲಿ ಊರಲ್ಲೊಳ್ಳು ಅಂತಾರೆ. ಆ ಸೌಂಡ್ಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಮೀನ್ಸ್ ಒಂಥರ ವೈಬ್ ಸ್ಟಾರ್ಟ್ ಆಗುತ್ತೆ, ಕುಣಿಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ಆ ಥರ ಇರುತ್ತೆ. ನಮ್ಮ ದೇವರು ಮೆರವಣಿಗೆ ಹೋದಾಗ ಮತ್ತು ಜಾತ್ರೆ ಟೈಮಲ್ಲಿ ಆ ಸೌಂಡ್ ಕೇಳಿದ್ರೇ ನಿಂತಲ್ಲೇ ಕಾಲು ಆಟೋಮೆಟಿಕ್ಕಾಗಿ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಮಕ್ಕಳಂತೂ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ನಮ್ಮ ಅತ್ತೆಯವರೆಲ್ಲರೂ ಬಂದಿದ್ದರು. ಇದಕ್ಕೆ ಮುಂಚೆನೇ ಹೇಳಿದ್ನಲ್ವ, ಎಲ್ಲರೂ ಹೋಗಿದ್ದೀವಿ ನಾವು. ಇನ್ನು ನಮ್ಮ ಕಸಿನ್ ಸಿಸ್ಟರ್ಸ್ ಏನಕ್ಕೆ ಬಂದಿಲ್ಲ ಅಂದರೆ, ಒಂದೇ ದಿನ ಮಾರ್ನಿಂಗ್ ಹೋಗಬೇಕು, ಸಂಜೆ ಬಂದುಬಿಡಬೇಕು, ತುಂಬ ಟಯರ್ಡ್ ಆಗುತ್ತೆ ಅಂತ ಅವರೆಲ್ಲ ಬಂದಿಲ್ಲ. ಟಯರ್ಡ್ ಆಗುತ್ತೆ ಅನ್ನೋದಕ್ಕಿಂತ ಜರ್ನಿ, ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು, ಅವ್ರನ್ನ ಕರ್ಕೊಂಡು ನಮ್ಮೂರಿನ ಬಿಸಿಲಲ್ಲಿ ಒಂದಿನಕ್ಕೆ ಹೋಗಿ ಬರೋದು ತುಂಬಾ ಕಷ್ಟ. ಏನಕ್ಕೆ ಅಂದರೆ ಹೋಗ್ಬೇಕಾದ್ರೇ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅಷ್ಟು ರಶ್ ಇರುತ್ತೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ. ಮತ್ತು ಇನ್ನೊಂದೇನು ಅಂದರೆ ಅದರ ಲಾಸ್ಟ್ ವೀಕು ಸೇಮ್ ಬುಧವಾರನೇ ನಾವು ಆ ಊರಿಗೆ ಹೋಗ್ಬಿಟ್ಟು ಬಂದಿದ್ವಿ. ಏನಕ್ಕೆ ಅಂದರೆ ನಮ್ಮ ಅತ್ತೆ ಮಗಳನ್ನ 5 ತಿಂಗಳು ಸೀಮಂತ ಮಾಡಿಬಿಟ್ಟು ಕರ್ಕೊಂಬರಕ್ಕೆ ಹೋಗಿದ್ವಲ್ಲ, ಹಾಗಾಗಿ ನೆಕ್ಸ್ಟ್ ವೀಕೆ ಮಕ್ಕಳು ಚಿಕ್ಕ ಮಕ್ಕಳು ತುಂಬ ಸ್ಟ್ರೈನ್ ಆಗ್ತಾರೆ, ಬೇಡ ಅಂತೇಳ್ಬಿಟ್ಟು ಅವ್ರನ್ನ ಬಿಟ್ಟು ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನಾವು ಮಾತ್ರ ಹೋಗಿದ್ವಿ. ಸ್ವಲ್ಪ ಜನ, ನಮ್ಮ ಅತ್ತೆ, ನಾನು, ನಮ್ಮಮ್ಮ, ನಮ್ಮ ಅತ್ತಿಗೆ, ಇನ್ನು ನನ್ನ ತಂಗಿಯವರು, ಅವರೆಲ್ಲ ಮೇಯ್ನ್ ಅವ್ರು ಬಂದೇ ಬಂದಿದ್ದರು, ಬರಲೇಬೇಕು. ಇನ್ನು ನಾವು ಹೋಗಿದ್ವಿ. ನಮ್ಮ ಮನೆಯಿಂದ ನಾನು, ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು ಹೋಗಿದ್ವಿ. ನನ್ನ ಮಗಳೂ ಬರೋದ ಬೇಡವಾ ಅಂತ ಡೌಟಲ್ಲೇ ಇದ್ದರು, ಬಟ್ ಬರಲೇಬೇಕು ಅಂತ ನಾನು ಸ್ವಲ್ಪ ಪ್ರೆಷರ್ ಮಾಡಿ ಕರ್ಕೊಂಡು ಹೋಗಿದ್ದೀನಿ. ಏನಕ್ಕೆ ಅಂದರೆ ನಂಗೆ ಸ್ವಲ್ಪ ವಿಡಿಯೋ ತೆಗಿಬೇಕಿತ್ತು. ಮತ್ತು ಅವಳು ಇರಲಿ ಸ್ವಲ್ಪ ನೋಡಬೇಕು, ಎಲ್ಲನೂ ನೋಡ್ತಿದ್ರೇ ತಾನೇ ಗೊತ್ತಾಗೋದು ಮಕ್ಕಳಿಗೆ ಅಂತ ಬಂದ್ವಿ. ಎಲ್ಲ ಬಂದು ಚೆನ್ನಾಗಾಯಿತು ನೋಡಿ. ಅದಾದಮೇಲೆ ನಾವು ಬಂದ್ವಿ. ಇನ್ನೂ ಯಾರೂ ಬಂದಿರಲಿಲ್ಲ ಪುರೋಹಿತರು. ಅಡುಗೆ ಎಲ್ಲ ಮಾಡ್ತಿದ್ರು. ಅಡುಗೆ, ಪಾಯಸ, ಅನ್ನ, ಸಾಂಬಾರು ಮಾಡಿದರು. ಏನೇ ಆದ್ರೂ ಊಟದ ಕಡೆ ಸ್ವಲ್ಪ ಮನಸ್ಸು ಎಳೀತಿರುತ್ತಲ್ವ, ಏನು ಮಾಡಿದರು ಏನು ಅಂತ. ಸೊ ಒಂದು ರೌಂಡ್ ನೋಡಿದ್ವಿ. ಪಾಯಸ ಮಾಡಿದರು, ಅನ್ನ ಸಾಂಬಾರು ಮಾಡ್ತಿದ್ರು. ಅಲ್ಲಿಂದ ಒಳಗಡೆ ಬಂದ್ವಿ. ಇನ್ನೂ ಯಾರೂ ಬಂದಿರಲಿಲ್ಲ ಅಂತ ಹೋಗಿಬಿಟ್ಟು ಒಂದು ರೌಂಡ್ ಊರಲ್ಲಿ ನಮ್ಮ ಅತ್ತೆ ಮನೆ ಮತ್ತು ನಮ್ಮ ಹಳೆ ಮನೆ ಮತ್ತು ನನ್ನ ಕಸಿನ್ ಮನೆ ಹತ್ರ ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಎಲ್ಲರನ್ನೂ ಮಾತಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಪುರೋಹಿತರು ಬಂದು ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಮ್ಮನ್ನು ಪೂಜೆಗೆ ಕರೆದ್ರು. ಅಂದರೆ ನಾನು ನಮ್ಮ ಹಸ್ಬೆಂಡು ಹೋಮಕ್ಕೆ ಕೂತ್ಕೊಳ್ಳೋದ್ರಿಂದ ನಾವು ಹೋದ್ವಿ. ಇನ್ನು ಎಲ್ಲ ದೇವಸ್ಥಾನದ ಮುಂದೆನೇ ಕೂತಿದ್ರು. ನಾವು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು
ನವಗ್ರಹ ಪೂಜೆ ಮಾಡಿಬಿಟ್ಟು ಆಮೇಲಿಂದ ಹೋಮಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಫಸ್ಟ್ ಒಳಗಡೆ ಹೋಗ್ಬಿಟ್ಟು ಕಂಕಣ ಕಟ್ಟಿಸ್ಕೊಂಡು ನವಗ್ರಹ ಪೂಜೆಗೆ ಅಂತ ರೆಡಿ ಆಗ್ತಿದ್ವಿ. ಪುರೋಹಿತರು ಹೇಳ್ತಿದ್ರು, ಈ ಕಡೆ ಎಲ್ಲರಿಗೂ ಹೇಳ್ತಾಯಿದ್ರು ಹಿಂಗಿಡಿ ಅಂತ ಹೇಳ್ಕೊಂಬರ್ತಿದ್ರು. ನಾವು ಆಲ್ಮೋಸ್ಟ್ ಗೊತ್ತಿರುತ್ತಲ್ವ ಹಿಂಗೆ ಇಡಬೇಕು ಹೆಣ್ಮಕ್ಳಿಗೆ ಹಸ್ಬೆಂಡ್ ಕುಂಕುಮ ಅಂತ. ಹಾಗಾಗಿ ಆಲ್ರೆಡಿ ಇಟ್ಟಿದ್ರು ಅವ್ರು ಕೇಳ್ತಿದ್ದಾರೆ ಹಿಂಗಿಡಬೇಕು ಕುಂಕುಮ ಅಂತ. ನಮ್ಮ ಮನೆಯವ್ರು ಹೇಳ್ತಿದ್ದಾರೆ, ನನಗೆ ಗೊತ್ತು, ನಾನು ಇಟ್ಟಿದ್ದೀನಿ ಆಲ್ರೆಡಿ. ಹೌದಾ, ಯಾವ ಕಡೆಯಿಂದ ಇಟ್ರಿ ಅಂದರೆ ಇವ್ರು ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಈ ಕಡೆಯಿಂದ ಇಟ್ಟೆ ಅಂತ ಹೇಳ್ಬಿಟ್ಟು. ಬಟ್ ಆ್ಯಕ್ಚುಲಿ ಪ್ರಾಸೆಸ್ ಅದೇ ಕರೆಕ್ಟಾಗೇ ಇತ್ತು. ನಮಗೆ ಗೊತ್ತಿರೋದ್ರಿಂದ ಹೇಳ್ತಾರಲ್ವ ಪುರೋಹಿತರು. ಮತ್ತು ನನಗೆ ಹೇಳ್ತಿದ್ದಾರೆ ಯಾವ ಉಗುರಲ್ಲಿ ಕುಂಕುಮ ಇಡ್ತಿದ್ದೀರಾ ಅಂತ, ಈ ಥರ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಪೂಜೆಗೆ ಹೋಮಕ್ಕೆ ಯಾರ್ಯಾರು ಕೂತ್ಕೋತಾರೋ ಅವ್ರು ಮಾತ್ರ ಒಳಗಡೆ ಇದ್ದಾರೆ, ಇನ್ನು ಮಿಕ್ಕಿದಷ್ಟು ಜನ ಹೊರಗಡೆ ಇದ್ದಾರೆ. ಕಂಕಣ ಕಟ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ. ಅವ್ರು ನನಗೆ ಕಂಕಣ ಕಟ್ಟಿದ್ರು. ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕಂಕಣ ಕಟ್ತಾರಲ್ವ, ಕಂಕಣ ಕಟ್ಟಿ ಪೂಜೆ ಸ್ಟಾರ್ಟ್ ಮಾಡಿದರು. ಇಲ್ಲೇ ಕೂತ್ಕೊಂಡು ನಾವು ನವಗ್ರಹ ಪೂಜೆ ಮಾಡಿದ್ವಿ. ನಿಜವಾಗ್ಲೂ ಈ ದೇವರು ಎಷ್ಟು ಫೇಮಸ್ ಇದೆ ಅಂದರೆ, ನಾವು ಚಿಕ್ಕವರಿಂದ ಹೇಳ್ತಿದ್ರಲ್ವ ನಮ್ಮ ಅಜ್ಜಿಯವರು, ತುಂಬಾ ಫೇಮಸ್ಸು, ಸಿಕ್ಕಾಪಟ್ಟೆ ಫೇಮಸ್ಸು. ಮತ್ತು ಇನ್ನೊಂದು ಏನು ಅಂದರೆ, ನಮ್ಮ ಸುತ್ತು ಹಳ್ಳಿಯವರು ಎಲ್ಲರೂ ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ. ಅಂದರೆ ನಮ್ಮ ಮನೆಯಿಂದನೇ ಒಂದು ಮೆಡಿಸನ್ ಗಿಡ ಇದ್ರೂ ಅದನ್ನು ನಾವು ಯೂಸ್ ಮಾಡ್ಕೊಳಕ್ಕೆ ರೆಡಿ ಇರಲ್ಲ. ಏನಕ್ಕೆ ಅಂದರೆ ಅದು ನಮ್ಮ ಮನೆ ಹಿಂದೆ ಇದೆಯಲ್ವ ಅನ್ನೋ ನೆಗ್ಲೆಕ್ಟು. ನಮ್ಮದೇ ಸುತ್ತು ಊರುಗಳಿಗೆ ನಮ್ಮ ದೇವ್ರ ಪವರ್ ಗೊತ್ತಿದ್ರೂ ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ. ನಿಜವಾಗ್ಲೂ ನಾವು ಬೇರೆ ಊರಿಗೆ ಹೋಗ್ತೀವಿ, ಬೇರೆ ಯಾವುದೋ ಊರಲ್ಲಿ ಯಾವುದೋ ದೇವ್ರು ಇದೆಯಂತೆ, ಅಲ್ಲಿಗೆ ಹೋಗಿ ಬರೋಣ, ಅದು ಪವರ್ಫುಲ್ಲು ಅಂತ. ಬಟ್ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ, ನಾನು ಕೇಳಿರೋ ಹಾಗೆ, ನಮ್ಮ ಅಜ್ಜಿ ತಾತರು ಹೇಳಿರೋ ಥರ ನಿಜವಾಗ್ಲೂ ಈ ದೇವ್ರಿಗೆ ತುಂಬಾ ಪವರ್ಫುಲ್ ಇದೆ. ಇಲ್ಲಿ ಒಬ್ಬರು ತಾತ ಇದ್ದರು, ಪೂಜೆ ಮಾಡೋರು, ಪುರೋಹಿತರು ಮೀನ್ಸ್ ಪೂಜೆ ಮಾಡ್ತಾಯಿದ್ರು. ಅವರು ದೇವಸ್ಥಾನಕ್ಕೆ ಅಂತಲೇ, ಈ ದೇವ್ರಿಗೆ ಅಂತಲೇ ಪೂಜೆ ಮಾಡೋರು ಇದ್ರಲ್ವ, ಅವರು ತುಂಬ ಹೈಟ್ ಕಡಿಮೆ ಇದ್ದರು. ಅವ್ರು ಎಷ್ಟು ಪವರ್ಫುಲ್ ಇದ್ದರು ಅಂದರೆ, ನಿಜವಾಗ್ಲೂ ಆ ದೇವ್ರ ಬಗ್ಗೆ ಹೇಳಿದಾಗ ಮೈಯೆಲ್ಲ ಜುಮ್ ಅಂತಿತ್ತು. ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ರು ಅವರು. ನಾವು ಚಿಕ್ಕವರಿದ್ದಾಗ ಹಾಲಿಡೇಸ್ಗೆ ಹೋಗ್ತಿದ್ವಿ. ಆ್ಯಕ್ಚುಲಿ ಇದು ನಮ್ಮೂರೇ ಆದ್ರೂ ನಾನು ಓದಿದ್ದು ಬೆಳೆದಿದ್ದು ಬೇರೆ ಕಡೆ ಆಗಿದ್ದರಿಂದ ಹಾಲಿಡೇಸಲ್ಲಿ ನಾನು ಅಲ್ಲಿ ಹೋಗ್ತಾಯಿದ್ದೆ. ಹೋದಾಗ ನಮ್ಮ ಅಜ್ಜಿಯವರೆಲ್ಲ ಪ್ರತಿ ಸಲ ಹೋದಾಗಲೂ ಕಂಪಲ್ಸರಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಕರ್ಕೊಂಬರೋರು. ಮತ್ತು ಏನು ಅಂದರೆ, ಆ ದೇವಸ್ಥಾನದಲ್ಲಿ ನಮಗೆ ಅಂತಲೇ ಒಂದು ಕಾರ್ಯ ಇದೆ. ಈಗ ಊರಲ್ಲಿ ಗೌಡರು, ಗೊಂಚಕಾರರು, ಆ ಥರ ರೆಡ್ಡಿಗರು ಅಂತಾರಲ್ವ, ಆ ಇದರಲ್ಲಿ ನಾವು ರೆಡ್ಡಿ. ಆ ದೇವಸ್ಥಾನಕ್ಕೆ ನಾವು ಮತ್ತು ನಮ್ಮ ತಂಗಿಯವ್ರದ್ದು ಮೊದಲನೇ ಮನೆ, ನಮ್ಮದು ಎರಡನೇ ಮನೆ. ಅಂದರೆ ಅವರ ಮಾವ ಮತ್ತು ನಮ್ಮ ಮಾವ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಾಗಿರೋದ್ರಿಂದ ನಮ್ಮೆರಡು ಮನೆಗೂ ಅದು ಪೂಜೆ ಇರುತ್ತೆ. ಅವರು ಎಷ್ಟು ಹೇಳ್ತಾಯಿದ್ರು ಅವರು ಪೂಜೆ ಮಾಡೋರು ಅಂದರೆ, ಅವರು ಕೆರೆ ಏರಿ ಮೇಲೆ ನಿಂತ್ಕೊಂಡು ಕೂಗು ಹಾಕಿದ್ರೂ ಊರೊಳಗಡೆ ಅದು ಕೇಳಿಸ್ತಿತ್ತು ಅಂತ. ಅವ್ರ ಚಾಟಿ ಏಟಿಗೆ ನಿಜವಾಗ್ಲೂ ದೇವರು ಪ್ರತ್ಯಕ್ಷ ಆಗ್ಬಿಡ್ತಾನೆ ಅನ್ನೋಷ್ಟ್ರ ಮಟ್ಟಿಗೆ ಅವ್ರ ಹತ್ರ ಪವರ್ ಇತ್ತು. ಅವರು ಸತ್ತೋದ ಮೇಲೆ ಅವ್ರ ಮೊಮ್ಮಗನಿಗೆ ಅದನ್ನು ಏನಂತಾರೆ, ದೇವಸ್ಥಾನದ ಪೂಜೆನ ಅವ್ರಿಗೆ ಒಪ್ಪಿಸಿದ್ದಾರೆ. ಈಗ ಅವ್ರು ಮಾಡ್ತಿದ್ದಾರೆ. ಈಗಲೂ ಅಷ್ಟೇ ದೇವ್ರಿಗೆ ಅಷ್ಟೇ ಪವರ್ ಇದೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಅಂದರೆ ದೇವರು ಅಷ್ಟು ಚೆನ್ನಾಗಿದೆ, ಅಷ್ಟು ನಂಬಿಕೆ ಇದೆ. ಯಾರಿಗಾದ್ರೂ ಹೋಗಬೇಕು ಅನಿಸಿದರೆ ಒಂದು ಹರಕೆ ಮಾಡ್ಕೊಂಡು ಒಂದು ಸಾರಿ ಹೋಗಿ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಪವಾಡ ಇದೆ ಅನ್ನೋದು. ನಿಜವಾಗ್ಲೂ ಪಾತಲಿಂಗೇಶ್ವರ ಅಂದರೆ ಶಿವನ ಹೆಸರೇ ಪಾತಲಿಂಗೇಶ್ವರ. ಆ ಶಿವನ ರೂಪ ನಿಜವಾಗ್ಲೂ ಅದ್ಭುತನೇ. ಅಷ್ಟು ಚೆನ್ನಾಗಿದೆ ಅಲ್ಲಿನ ದೇವಸ್ಥಾನದಲ್ಲಿರೋ ಆ ವಿಗ್ರಹ. ನಿಜವಾಗ್ಲೂ ಅದು ಒಂದು ಏನಂತಾರೆ, ಉದ್ಭವ ಮೂರ್ತಿ ಥರ ಇದೆ. ಅದಕ್ಕೊಂದು ರೂಪ ಇಲ್ಲ. ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿದ ತಕ್ಷಣವೇ ಅದಕ್ಕೊಂದು ಅಲಂಕಾರ ಬಂದುಬಿಡುತ್ತೆ. ಅಲಂಕಾರ ಮಾಡಿದ ತಕ್ಷಣವೇ ಅದಕ್ಕೊಂದು ರೂಪ ಬರುತ್ತಲ್ವ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬಾ ಒಂಥರ ಮೈ ರೋಮಾಂಚನ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ. ಒಂದು ಸಾರಿ ಹೋಗಿ ಬನ್ನಿ. ಇಲ್ಲಿ ನವಗ್ರಹ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿ ನವಗ್ರಹ ಪೂಜೆಗೆ ಇಟ್ಟಿದ್ದ ಕಳಶಗಳನ್ನೆಲ್ಲ ಕೊಟ್ಟು
ರೌಂಡ್ ಅಂದರೆ 3 ಸುತ್ತು ಹಾಕ್ಕೊಂಬರಕ್ಕೆ ಹೇಳಿದರು. 3 ಸುತ್ತು ಹಾಕ್ಕೊಂಬರೋಕ್ಕೆ ನಾನು ಹುಡುಕ್ತಾಯಿದ್ದೀನಿ ನನ್ನ ಮಗಳನ್ನ. ನನ್ನ ಮಗಳೆಲ್ಲೂ ಕಾಣ್ತಿಲ್ಲ. ಕಳಶ ನೀರು ತೊಗೊಂಬಂದು ಮತ್ತು ದೇವ್ರಿಗೆ ಹಾಕ್ತಾರಲ್ವ ಅವಳು ತೊಗೊಂಬರಲಿ ಅಂತ, ಬಟ್ ಅವಳು ಸಿಗಲಿಲ್ಲ. ಅಷ್ಟರಲ್ಲಿ ನನ್ನ ಸೊಸೆ ಸಿಕ್ಕಿದ್ಲು. ನನ್ನ ಸೊಸೆ ಅಂದರೆ ನಮ್ಮ ಅಣ್ಣನ ಮಗಳು. ಅವಳು ತಲೆ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ದೂರ ನಡೆಸ್ಕೊಂಡು ಹೋದೆ ನಾನು. ನಿಜವಾಗ್ಲೂ ಅವಳು ಎಷ್ಟು ಕ್ಯೂಟಾಗಿ ಹೋಗ್ತಿದ್ಲು ಅಂದರೆ, ಅವಳು ತುಂಬಾ ಭಯ ಪಡ್ತಾಳೆ ಜನ ಮತ್ತು ಆ ಸೌಂಡು ನೋಡಿ ತುಂಬ ಹೆದ್ರುಕೋತಾಳೆ, ತುಂಬ ನರ್ವಸ್ ಆಗ್ತಾಳೆ. ಆದ್ರೂ ನಾನು ಕೈ ಇಟ್ಕೊಂಡು ಕರ್ಕೊಂಡು ಹೋದೆ ಒಂದು ರೌಂಡು. ಅದಾದಮೇಲೆ ನೆಕ್ಸ್ಟ್ ರೌಂಡಿಗೆ ನಾನೇ ಅವಳನ್ನ ಎತ್ಕೊಂಡು ಕಳಶ ಇಟ್ಕೊಂಡು 2 ರೌಂಡ್ ಹಾಕಿದೆ. ಹಾಕಿಬಿಟ್ಟು ದೇವ್ರಿಗೆಲ್ಲ ಅಭಿಷೇಕ ಮಾಡಿ ಆಮೇಲಿಂದ ಪುರೋಹಿತರು ಬಂದು ಹೋಮಕ್ಕೆ ಕೂರಿಸ್ತಾರೆ. ಅಷ್ಟರೊಳಗಡೆ ತುಂಬ ಅಂದರೆ ದೇವ್ರ ಅಲಂಕಾರ ಇರುತ್ತೆ, ಅಲಂಕಾರ ಮಾಡಬೇಕು. ಅದಾದಮೇಲೆ ಮಂಗಳಾರತಿ ಆದಮೇಲೆ ಹೋಮಕ್ಕೆ ಸ್ಟಾರ್ಟ್ ಮಾಡೋದು. ಅಷ್ಟರಲ್ಲಿ ಬೇರೆ ಜನ ಎಲ್ಲ ಊಟ ಮಾಡ್ಕೊಳ್ಳೋರೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದರು. ಊಟಕ್ಕೆ ಹೋದರು ಎಲ್ಲರೂ. ನಾವು ಹೋಮಕ್ಕೆ ಕೂತ್ಕೊಳ್ಳೋರು ಊಟ ಮಾಡೋಂಗಿರಲಿಲ್ಲ. ಹಾಗಾಗಿ ನಾವು ಊಟ ಮಾಡಲಿಲ್ಲ, ನೀರು ಕುಡಿದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ ಪೂಜೆಗೋಸ್ಕರ. ಎಷ್ಟು ಬಿಸಿಲಿದೆ ಅಂದರೆ ನೋಡಿ, ಇಷ್ಟು ಸಿಕ್ಕಾಪಟ್ಟೆ ಬಿಸಿಲಿದೆ. ನಾರ್ಮಲಾಗಿ ಬಿಸಿಲು ಜಾಸ್ತಿ ಇದೆ, ನಮ್ಮ ಕಡೆ ಇನ್ನೂ ಬಿಸಿಲು ಜಾಸ್ತಿ ಇರುತ್ತೆ. ಹೆಂಗಿರುತ್ತೆ ಅಂದರೆ ಒಂದು ಸರಿ ನಾನು ಪ್ರತಿ ಸಲ ಈ ನಡುವೆ ಅಂತೂ ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕ್ ಹೋಗ್ತಾನೆ ಇದ್ದೀನಿ ಊರಿಗೆ. ನಾನು ಹೋಗ್ಬೇಕಾದ್ರೆ ಒಂದು ಕಲರ್ ಇರ್ತೀನಿ, ಮತ್ತು ನೆಕ್ಸ್ಟ್ ಡೇ ಊರಿಂದ ಬಂದಮೇಲೆ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ನೀನು ಊರಿಗೆ ಹೋದರೆ ಕಲರೇ ಚೇಂಜ್ ಆಗಿಬಿಟ್ಟು ಬರ್ತೀಯ ಅಂತ. ಅಷ್ಟರ ಮಟ್ಟಿಗೆ ಬಿಸಿಲಿರುತ್ತೆ. ಒಂದು ದಿನ ಹೋಗಿ ಬಂದ್ರೂ ಅದ್ರ ಎಫೆಕ್ಟ್ ಅಂತೂ ಗೊತ್ತಾಗುತ್ತೆ. ಅಷ್ಟು ಟ್ಯಾನ್ ಆಗುತ್ತೆ, ಅಷ್ಟು ಬಿಸಿಲಿದೆ. ನಿಜವಾಗ್ಲೂ ಏನಂತಾರೆ, ಬಿಸಿ ಕಾಲು ಕೆಳಗಡೆ ಇಟ್ಟಿದ್ದೀವಿ ಅಂದರೆ ಬೆಂಕಿಲಿ ನಡೀತಿದ್ದೀವಿ ಅನ್ನೋ ಅಷ್ಟರ ಮಟ್ಟಿಗೆ ಬಿಸಿ ಇರುತ್ತೆ ಅಲ್ಲಿ. ನಾನು ಹೇಳಿದ ದೇವರಿದ್ದೇನೆ ನೋಡಿ, ಎಷ್ಟು ಲಕ್ಷಣವಾಗಿದೆ ದೇವರು ಅಂದರೆ, ಅದನ್ನು ನೋಡ್ತಿದ್ರೇ ಒಂಥರ ವೈಬ್ರೇಷನ್ ಬರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಒಂದು ಕಡೆ ಅಭಿಷೇಕ ಮಾಡ್ತಿದ್ದಾರೆ, ಎಲ್ಲನೂ ಕಳಶದ ನೀರೆಲ್ಲ ಹಾಕ್ಬಿಟ್ಟು ನಾವು ಇಟ್ಕೊಂಬಂದ್ವಿ ಕಳಶದ ನೀರು. ಆವಾಗ ಮತ್ತು ಮೇಲೆ ಏನಂತಾರೆ, ಗೋಪುರದ ಮೇಲೆ ಇಟ್ಟಿರೋ ಕಳಶಕ್ಕೂ ನೀರು ಹಾಕಬೇಕು ಅಂತೇಳ್ಬಿಟ್ಟು ಅದನ್ನು ತೊಗೊಂಡೋಗಿ ಮತ್ತು ಅಲ್ಲಿ ಪ್ರಾಣಪರು ನಾವಿಲ್ಲಿ ಎಲ್ಲರೂ ಇಲ್ಲಿ ನಾವು ಹೋಗ್ಕೊಳ್ಳೋರೆಲ್ಲ ನೋಡಿ ಕೂತಿದ್ದೀವಿ. ಇಷ್ಟು ಶೆಕೆಯಲ್ಲೂ ಇಷ್ಟು ಬಿಸಿಲಲ್ಲೂ ಎಲ್ಲರೂ ಕಾಯ್ತಾ ಕೂತಿದ್ದೀವಿ. ಇದೆಯಲ್ವ ಈ ಸೌಂಡು ಅಂದರೆ ಈ ದೇವ್ರಿಗೆ ಈ ಥರ ಏನಂತಾರೆ, ಅದು ಸೌಂಡ್ ಮಾಡಿದಷ್ಟು ದೇವ್ರಿಗೆ ತುಂಬ ಇಷ್ಟನಂತೆ. ನಮ್ಮ ಊರು ಜಾತ್ರೆಯಲ್ಲಂತೂ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ತುಂಬಾ ಅದನ್ನು ಅದಕ್ಕೇನು ಇಂಪಾರ್ಟೆಂಟ್ ಅಂತಾರೆ. ಅಲ್ಲಿ ಪೂಜೆ ಮಾಡೋರಿಗೆ ದೇವ್ರದ್ದು ಊರಲ್ಲೊಳ್ಳು ಅಂತ ಏನಂತಾರೆ, ದೇವ್ರದ್ದು ಒಂದು ಹಾಕಿದ್ದಾರೆ ಪ್ರಭಾವ ಗೊತ್ತಾಗೋದು. ಅದು ಉರ್ಮೆ ಜಾಸ್ತಿ ಸೌಂಡ್ ಮಾಡಿದಷ್ಟು ಅವ್ರಿಗೆ ಒಂಥರ ಉತ್ಸಾಹ ಬರುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ಹೌದು, ನಿಜಾನೇ ಅನಿಸುತ್ತೆ. ದೇವ್ರ ಮೆರವಣಿಗೆ ಹೋದಾಗಂತೂ ಅವರು ಎಷ್ಟು ಸೌಂಡ್ ಮಾಡ್ತಾರೋ ಅಷ್ಟೂ ಫಾಸ್ಟಾಗಿ ದೇವರು ತಿರುಗುತ್ತೆ, ಕಂಟ್ರೋಲ್ಗೆ ಸಿಗಲ್ಲ. ಜೋರಾಗಿ ತಿರುಮೇಲೆ ದೇವರು ರೂಪನೇ ಚೇಂಜ್ ಆಗುತ್ತಂತೆ. ಅದು ಎಷ್ಟು ನಿಜ ದೇವರೇ ಎದ್ದು ಬರ್ತಾನೇನೋ ಹೇಳ್ತಾರೆ. ಇರುತ್ತೆ ಆ ಥರ ಸೌಂಡ್ ಇರುತ್ತೆ. ನಾವೇ ನಿಂತ ಹತ್ರನೇ ಡ್ಯಾನ್ಸ್ ಮಾಡ್ತಿದ್ದೀವಿ, ಹೋಮ ಸ್ಟಾರ್ಟ್ ಮಾಡ್ತೀವಿ. ಆ ವೈಬ್ರೇಷನ್ ಹಂಗಿರುತ್ತೆ. ಸ್ವಲ್ಪ ಹೆಂಗಿರುತ್ತೆ ಅಂದರೆ ವೈಬ್ ನಾವು ಒಳಗಡೆ ನಿಂತಿದ್ರು ಎಲ್ಲೋ ಆ ಸೌಂಡ್ ಬಂದರೆ ನಮಗೆ ಇಲ್ಲೇ 2 ಲೈನ್ ಕೂತಿದ್ದಾರೆ, ನಾನು ಸೆಕೆಂಡ್ ಲೈನಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಆ ಥರ ಇರುತ್ತೆ. ನಿಜವಾಗ್ಲೂ ನಿಮಗೂ ಗೊತ್ತಿರುತ್ತೆ. ಏನಕ್ಕೆ ಅಂದರೆ ಪ್ರತಿ ಹಳ್ಳಿಗಳಲ್ಲೂ ಅದರದ್ದೇ ಆದ ಒಂದು ಪದ್ಧತಿ ಇದ್ದೇ ಇರುತ್ತೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ನಮ್ಮೂರಲ್ಲಿ ನಮ್ಮದು ಈ ಥರ ಇರುತ್ತೆ, ಒಂದೊಂದು ಊರ ಕಡೆ ಒಂದೊಂದು ಥರ ಇರುತ್ತೆ. ತುಂಬ ಚೆನ್ನಾಗಿತ್ತು. ಇಲ್ಲಿ ಹೋಮ ಸ್ಟಾರ್ಟ್ ಮಾಡಿದರು ನೋಡಿ, ಹೋಮಕ್ಕೆ ಕೂತಿದ್ರು ಬಿಸಿಲಿದೆ. ಹೆಂಗೆ ಚಪ್ರ ಹಾಕಿದ್ದಾರೆ ಮತ್ತು ಪೆಂಡಾಲೆಲ್ಲ ಹಾಕಿದ್ದಾರೆ, ಆದ್ರೂ ಸಹ ಬಿಸಿಲು ಹೊಡಿತಾನೇ ಇದೆ ನೋಡಿ. ಹೋಮ ಸ್ಟಾರ್ಟ್ ಆಯಿತು. ಎಷ್ಟರ ಮಟ್ಟಿಗೆ ಅದು ಬಿಸಿಲು ಮತ್ತು ಬೆಂಕಿ ಎರಡೂ ಹಬೆ ಹೊಡೆಯುತ್ತೆ ಅಂದರೆ ಅವ್ರು ಹೇಳ್ತಿದ್ದಾರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಏನಕ್ಕೆ ಅಂದರೆ ಹೋಗ್ತಾ ಹೋಗ್ತಾ ಇನ್ನೂ ಕೆಂಡ ಜಾಸ್ತಿ ಆಗುತ್ತೆ, ಬಿಸಿ ಜಾಸ್ತಿ ಆಗುತ್ತೆ ಅಂತ.
ನಾವು ಸೆಕೆಂಡ್ ರೋಲ್ ಕೂತಿರೋದ್ರಿಂದ ಅಷ್ಟು ಬಿಸಿ ಅಂತಲ್ಲ, ಬಟ್ ಗೊತ್ತಿಲ್ಲ, ಹಿಂದೆ ಬೆನ್ನಿಗಂತೂ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಿತ್ತು. ಆದರೆ ಅದ್ರ ದೇವ್ರದ್ದು ಪ್ರಭಾವನೋ ಏನೋ ಗೊತ್ತಿಲ್ಲ, ಅಷ್ಟು ಬಿಸಿಲು ಮತ್ತು ಬೆಂಕಿ ಹಬೆ ಏನೂ ಕಾಣಲಿಲ್ಲ. ಅದ್ರ ಜೊತೆಯಲ್ಲಿ ನಿಜವಾಗ್ಲೂ ಮೆಣಸಿನ್ಕಾಯಿ ಹಾಕಿದ್ರು ಹೋಮಕ್ಕೆ. ಅದು ಒಂದೇ ಒಂದು ಚೂರು ಘಾಟ್ ಅನ್ನಿಸ್ಲಿಲ್ಲ ಅಥವಾ ಬಿಸಿಲಿಗೆ ಉರಿ ಅನ್ನಿಸ್ಲಿಲ್ಲ. ನಾವು ಮನೇಲಿ ಒಂದು ಮೆಣಸಿನ್ಕಾಯಿ ಮುಟ್ಟಿದ್ದೀವಿ, ಒಂದು ಮೆಣಸಿನ್ಕಾಯಿ ಹುರಿದಿದ್ದೀವಿ ಸಾಂಬಾರಿಗೆ ಅಂದ್ರೇ ಅದು ಹೊಗೆ ಮೂಗಿಗೆಲ್ಲ ಸುತ್ತಕೊಂಡು ಮೂಗು ಘಾಟ್ ಅನಿಸುತ್ತೆ. ಬಟ್ ಇಲ್ಲಿ ನಿಜವಾಗ್ಲೂ ಹಂಗೆ ಅನ್ನಿಸ್ಲೇ ಇಲ್ಲ, ಆ ಥರ ಏನು ಫೀಲೂ ಆಗಲಿಲ್ಲ. ಅಷ್ಟು ಚೆನ್ನಾಗಿತ್ತು. ಹೋಮ ಎಲ್ಲ ತುಂಬ ಚೆನ್ನಾಗಾಯಿತು. ಹೋಮ ಎಲ್ಲ ಮುಗಿಸ್ಕೊಂಡು ಪುರೋಹಿತರು ಹೋಗಿ ಮತ್ತೆ ಒಳಗಡೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಕಂಕಣ ಬಿಚ್ಚಿಸ್ಕೊಂಡು ನಾವು ಊಟಕ್ಕೆ ಕೂತ್ಕೊಬೇಕು. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಬಟ್ 5 ಗಂಟೆ ಅಂತೂ ಆಗೇ ಹೋಯ್ತು. ಅಲ್ಲಿ ತುಂಬ ಚೆನ್ನಾಗಾಯಿತು ಹೋಮ ಎಲ್ಲ, ಪೂಜೆ ಎಲ್ಲನೂ. ಹೇಗೆ ಅನ್ನಿಸ್ತು ಅಂದರೆ ಮನಸ್ಸಿಗೆ ತುಂಬ ತೃಪ್ತಿ ಅನ್ನಿಸ್ತು. ನನಗೆ ಟೈಮ್ ಇರಲಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ. ಏನೇ ಪ್ರಿಪ್ರೇಷನ್ಸು ನಾನು ಮಾಡ್ಕೊಂಡಿರಲಿಲ್ಲ. ಏನಕ್ಕೆ ಅಂದರೆ ನಾವು ಹೋಗೋದು ಬೇಡ ಅಂದ್ಕೊಂಡಿದ್ವಿ. ಹಂಗಾಗಿ ಏನು ಪ್ರಿಪ್ರೇಷನ್ಸ್ ಇಲ್ಲ. ನಾನು 1 ಡೇ ಬಿಫೋರ್ ನನಗೆ ಗೊತ್ತಾದ ಮೇಲೆ ಹೋಗಿ ಆವಾಗ ಶಾಪುಗಳೆಲ್ಲ ತೆಗ್ದಿರಲ್ಲ. ನಾನು ಒಂದು ಕಡೆ ಕೆಲ್ಸಕ್ಕೆ ಹೋಗಬೇಕು. ಆ ಗ್ಯಾಪಲ್ಲಿ ಹೋಗಿ ಒಂದು ಸೀರೆ ತೊಗೊಂಡು ನಾನೇ ಸ್ವತಃ ಸೀರೆ ಸೇಲ್ ಮಾಡಿದ್ರು. ನನ್ನ ಹತ್ರ ಆ ಟೈಮ್ಗೆ ಸೀರೆ ಇರಲಿಲ್ಲ. ನಾನೋಗಿ ಹೊರಗಡೆ ಸೀರೆ ತರಬೇಕಾಯ್ತು. ಸೀರೆ ತಂದು ಅದನ್ನು ಬೇಗ ರೆಡಿ ಮಾಡಿಸ್ಕೊಂಡು 1 ಡೇಲ್ಲೇ ನಾನು ಊರಿಗೆ ಹೋಗಿದ್ದು. ನಿಜವಾಗ್ಲೂ ಇದೊಂದು ನನಗಂತೂ ಅದ್ಭುತನೇ ಅನ್ನಿಸ್ತು. ನಾವು ಹೋಗೋದು ಬೇಡ ಅಂತ ಅಷ್ಟು ಕಂಡೀಷನ್ನಲ್ಲಿ ನಾವು ಫಿಕ್ಸ್ ಆಗಿದ್ವಿ ಬೇಡ ಅಂತ. ಬಟ್ ಆದರೂ ದೇವ್ರು ಕರೆಸ್ಕೊಂಡಲ್ಲ. ಈಗಿರೋ ನನ್ನ ಪ್ರಾಬ್ಲಮ್ಸು ಎಲ್ಲನೂ ದೇವರೇ ಕೊಡ್ತಿದ್ದಾನೆ, ಎಲ್ಲ ಪ್ರಾಬ್ಲಮ್ಸೂ. ಮತ್ತು ಈ ಥರ ಅದ್ಭುತನೂ ದೇವರೇ ಮಾಡ್ತಿದ್ದಾನೆ. ಅದು ಚೇಂಜಸ್ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ದೇವ್ರನ್ನ ನಂಬ್ತೀವಿ, ನಂಬಲೇಬೇಕು. ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರನೂ. ಹಾಗಾಗಿ ನಂಬ್ತೀವಿ. ನಿಜವಾಗ್ಲೂ ಈ ಸರಿ ಪೂಜೆ ಅಂತೂ ಒಂದು ಅದ್ಭುತ ಅನ್ನಿಸ್ತು. ಚೆನ್ನಾಗಾಯಿತು. ಗೊತ್ತಿಲ್ಲ ಇನ್ನು ಮುಂದೆ ಆದರೂ ನನ್ನ ಲೈಫಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ನೋಡಬೇಕು. ಏನಕ್ಕೆ ಅಂದರೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ 3ನೇ ಸರಿ ಹೋಮಕ್ಕೆ ಕೂತ್ಕೊಂಡ್ಮೇಲೆ ಆದರೂ ಅದಕ್ಕೆಲ್ಲ ಮುಕ್ತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನೋಡಬೇಕು, ಕಾದು ನೋಡಬೇಕು. ಎಲ್ಲನೂ ಮುಗಿಸ್ಕೊಂಡು ಆರಾಮಾಗಿ ರಿಟರ್ನ್ ಬಂದು ನನ್ನ ಡೇ ಸ್ಟಾರ್ಟ್ ಮಾಡಿ ರೊಟೀನ್ ಆಗಿದೆ. ಹೆಂಗಿತ್ತು ನನ್ನ ವಿಡಿಯೋ?